ದೇವರು ಯಾವ ರೂಪದಲ್ಲಿದ್ದಾನೆ? ಅದೊಂದು ಚಿಕ್ಕ ಹೋಟೆಲ್. ಹತ್ತರ ಹರೆಯದ ಹುಡುಗ ಕೈಯಲ್ಲಿ ಬಟ್ಟಲನ್ನ ಹಿಡಿದುಕೊಂಡು ಹೋಟೆಲ್ ಮಾಲೀಕನಿಗೆ, ಅಣ್ಣ 10 ಇಡ್ಲಿ ಕೊಡಿ, ಅಮ್ಮ ನಾಳೆ ಹಣ ಕೊಡುತ್ತೇನೆಂದು ಹೇಳಿದ್ದಾಳೆ ಎಂದನು. ಹೋಟೆಲ್ ಮಾಲೀಕರು, ಅಮ್ಮನಿಗೆ ಹೇಳು, ಈಗಾಗಲೇ ಬಹಳಷ್ಟು ಬಾಕಿ ಇದೆ ಎನ್ನುತ್ತಾ ಬಟ್ಟಲನ್ನು ಕೊಡು, ಸಾಂಬಾರ್ ಹಾಕುತ್ತೇನೆ ಎಂದನು. ಅವನು ಇಡ್ಲಿ ಪ್ಯಾಕೆಟ್ ಕಟ್ಟಿ ಮಗುವಿನ ಕೈಗೆ ಕೊಟ್ಟನು. ಸರಿ, ಅಮ್ಮನಿಗೆ ಹೇಳುತ್ತೇನೆ ಎನ್ನುತ್ತಾ ಆ ಹುಡುಗ ಹೊರಟು ಹೋದನು. ಎಲ್ಲವನ್ನೂ ಗಮನಿಸುತ್ತಿದ್ದ ವ್ಯಕ್ತಿಯೊಬ್ಬ ಮಾಲೀಕನ ಬಳಿ ಹೋಗಿ, ಈಗಾಗಲೇ ಬಾಕಿ ಇದೆ ಎಂದಿರಿ, ಮತ್ತೆ ಯಾಕೆ ಕೊಟ್ಟು ಕಳುಹಿಸಿದಿರಿ ಎಂದು ಕೇಳಿದನು. ಆ ಮಾಲೀಕ, ನಾನು ಆಹಾರವನ್ನು ತಾನೇ ಕೊಟ್ಟಿರೋದು ಅಂತ ಚಿಕ್ಕ ಮಕ್ಕಳು ಬಂದು ಕೇಳಿದರೆ ಇಲ್ಲ ಎನ್ನಲು ಮನಸ್ಸು ಬಾರದು. ಇವತ್ತಲ್ಲದಿದ್ದರೆ ನಾಳೆ ನನ್ನ ಹಣ ಸಿಗುತ್ತದೆ, ಇಲ್ಲದಿದ್ದರೆ ಸ್ವಲ್ಪ ತಡವಾಗಿ ಬರಬಹುದು. ಹಣವು ಎಲ್ಲರಿಗೂ ಸುಲಭವಾಗಿ ಸಿಗುವುದಿಲ್ಲ. ಮಗುವಿಗೆ ಹಸಿವಾಗಿರಬಹುದು, ಅದಕ್ಕೆ ಅವರ ತಾಯಿ ನನ್ನಲ್ಲಿಗೆ ಕಳುಹಿಸಿರಬಹುದು. ನಾನು ಕೊಡುತ್ತೇನೆ ಎಂಬ ನಂಬಿಕೆಯಿಂದ ಕಳುಹಿಸಿದ್ದಾರೆ. ನಾನು ಆ ನಂಬಿಕೆಯನ್ನು ಹುಸಿ ಮಾಡಲಾರೆ. ಇದು ನನ್ನ ಕಷ್ಟಪಟ್ಟು ದುಡಿದ ಹಣ, ಹೇಗಿದ್ದರೂ ನನಗೆ ಬರುತ್ತದೆ. ನಾನು ಮೋಸ ಹೋಗಿಲ್ಲ. ಆದರೆ ಈಗ ಸದ್ಯ ಅವರ ಹಸಿವು ನೀಗುವುದು ಮುಖ್ಯವೆನಿಸಿತು. ನಾನು ಈಗ ಕೊಡದಿದ್ದರೆ ಮಗು ತಾಯಿಗಾಗಿ ಕದಿಯಬಹುದು, ಅಥವಾ ತಾಯಿ ಮಗುವನ್ನ ಭಿಕ್ಷೆಗೆ ಕಳುಹಿಸಬಹುದು, ಅಥವಾ ಮಗುವಿನ ಹಸಿವು ನೀಗಿಸಲು ತಾಯಿಯು ತಪ್ಪು ದಾರಿಯನ್ನ ಆರಿಸಿಕೊಳ್ಳಬಹುದು. ಈಗ ನನಗೆ ನಷ್ಟವಾಗಿರಬಹುದು. ಆದರೆ ಸಮಾಜದಲ್ಲಿ ಆಗಬಹುದಾದ 3 ತಪ್ಪು ಪ್ರಯತ್ನಗಳನ್ನು ನಿಲ್ಲಿಸಿದ್ದೇನೆ ಅಥವಾ ತಡೆದಿದ್ದೇನೆ ಎನ್ನುವ ತೃಪ್ತಿ ನನಗಿದೆ. ಅಷ್ಟು ಸಾಕು. ಈ ರೀತಿ ಯೋಚಿಸಿದ ಆ ಮಾಲೀಕನಿಗೆ ಮನಸ್ಸಿನಲ್ಲೇ ಪ್ರಣಾಮಗಳನ್ನು ಅರ್ಪಿಸಿದ ಆ ವ್ಯಕ್ತಿ. ದೇವರು ಇಲ್ಲ ಎಂದು ಯಾರು ಹೇಳುವರು? ಇಂತಹ ಜನರ ಮನಸ್ಸಿನಲ್ಲಿದ್ದಾನೆ, ಖಂಡಿತವಾಗಿ ಇದ್ದಾನೆ. ಯಾರಾದರೂ ನಮ್ಮನ್ನ ಹುಡುಕಿಕೊಂಡು ಬಂದರೆ ಖಂಡಿತ ಕೊಡುತ್ತೇವೆ ಎಂಬ ನಂಬಿಕೆಯಿಂದ ಬರುತ್ತಾರೆ. ನಮ್ಮ ಶಕ್ತಿ ಮೀರಿ ಸಹಾಯ ಮಾಡಿ ಎಂದು ನಾನು ಹೇಳುತ್ತಿಲ್ಲ. ನಮ್ಮ ಕೈಲಾದ ಸಹಾಯ ಮಾಡಬಹುದಲ್ಲವೇ? ನಮ್ಮಲ್ಲಿರುವುದರಲ್ಲಿಯೇ ಸ್ವಲ್ಪವನ್ನಾದರೂ ಕೊಡಬಹುದಲ್ಲವೇ? ಸ್ನೇಹಿತರೆ, ಈ ಚಿಕ್ಕ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.